ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಕೂಡ ಒಂದು ಹೊಸ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ರಸ್ಮಲೈ ಹೇಗೆ ಮಾಡೋದು ಅಂತ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಲೈಕ್ ಮೈ ವಿಡಿಯೋಸ್. ಸೊ ಲೆಟ್ ಅಸ್ ಸ್ಟಾರ್ಟ್ ಟುಡೇಸ್ ವಿಡಿಯೋ. ನಿಮಗೆ ಯಾವ ಥರ ರೆಸಿಪಿ ಬೇಕು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆಮೇಲೆ ಯಾವ ಥರ ವೀಡಿಯೋಸ್ ಬೇಕು ಅಂತಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನಾನು ಆ ವೀಡಿಯೋಸ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಲೆಟ್ ಅಸ್ ಸ್ಟಾರ್ಟ್. ಸೊ ನಾನಿವತ್ತು ಅರ್ಧ ಲೀಟರ್ ಹಾಲಲ್ಲಿ ರಸಮಲೈ ಮಾಡೋಣ ಅಂದ್ಕೊಂಡಿದ್ದೀನಿ. ಅಂದರೆ ಅರ್ಧ ಲೀಟರ್ ಹಾಲು ಬಂದುಬಿಟ್ಟು ಪನ್ನೀರ್ ಮಾಡೋದಕ್ಕೆ, ಇನ್ನು ಅರ್ಧ ಲೀಟರ್ ಹಾಲು ಬಂದುಬಿಟ್ಟು ಅದೇ ಬಾದಾಮ್ ಹಾಲು ಮಾಡೋದಕ್ಕೆ, ಅಂದರೆ ಪನ್ನೀರಲ್ಲಿರುತ್ತಲ್ಲ, ರಸಮಲೈಯಲ್ಲಿರುತ್ತಲ್ಲ ಹಾಲು, ಅದನ್ನು ಮಾಡೋಕ್ಕೆ. ಸೊ ಟೋಟಲಾಗಿ 1 ಲೀಟರ್ ಹಾಲು. ಅರ್ಧ ಲೀಟ್ರ್ ಹಾಲಲ್ಲೇ ಪರವಾಗಿಲ್ಲ, ಒಂದು 6 ಇಲ್ಲ 7 ರಸಮಲೈಸ್ ಆಗುತ್ತೆ. ಸೊ ಫಸ್ಟು ನಾನಿಲ್ಲಿ ಅರ್ಧ ಲೀಟ್ರ್ ಹಾಲನ್ನ ಒಂದು ಪಾತ್ರೆಗೆ ಬಗ್ಗಿಸ್ಕೊತಾ ಇದ್ದೀನಿ. ಇದು ಅಂದರೆ ಆರೆಂಜ್ ಕಲರ್ ಹಾಲಿರುತ್ತಲ್ವ, ಇದನ್ನೇ ತೊಗೊಳ್ಳಿ ರಸಮಲೈ ಮಾಡೋಕ್ಕೆ. ಯಾಕಂದರೆ ಅದು ಸ್ವಲ್ಪ ಗಟ್ಟಿ ಹಾಲಿರುತ್ತಲ್ವ, ಗಟ್ಟಿ ಹಾಲಿದ್ರೆ ಚೆನ್ನಾಗಾಗತ್ತೆ ಅಂತ ಅಷ್ಟೇ. ಸೊ ನಾನಿವಾಗ ಈ ಅರ್ಧ ಲೀಟ್ರ್ ಹಾಲನ್ನ ಚೆನ್ನಾಗೆ ಕಾಯಕ್ಕಿಡ್ತೀನಿ. ಇದನ್ನು ಕಾಯಿಸ್ಬೇಕಾದ್ರೆ ಮೀಡಿಯಮ್ ಫ್ಲೇಮ್ ಇಲ್ಲ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಕಾಯಿಸಿ. ಸೊ ಈಗ ಹಾಲು ಕುದಿಯೋಕೆ ಇಟ್ಟಿದ್ದೀನಿ. ಹಾಲು ಸ್ವಲ್ಪ ಚೆನ್ನಾಗಿ ಕಾಯಲಿ. ಇವಾಗ ಹಾಲು ಚೆನ್ನಾಗಿ ಕಾಯ್ದಿದೆ, ಇನ್ನೇನು ಉಕ್ಕು ಬರೋ ಹಾಗಾಗಿದೆ. ಹಾಲು ಚೆನ್ನಾಗಿ ಕಾಯಲಿ, ಉಕ್ಕಿ ಬರಲಿ, ಅಂದರೆ ಉಕ್ಕಲಿ, ಸ್ವಲ್ಪ ಉಬ್ಬಲಿ. ಉಬ್ಬಿದ ಮೇಲೆ ನಿಮ್ಮ ಹತ್ರ ನಿಂಬೆಹಣ್ಣಿದ್ರೆ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಳ್ಳಿ, ಇಲ್ಲ ರಸ ಹಾಕ್ಕೊಳ್ಳಿ, ಇಲ್ಲಾಂದರೆ ವೆನಿಗರ್ ಹಾಕ್ಕೊಳ್ಳಿ. ನನ್ನ ಹತ್ರ ಇವತ್ತು ನಿಂಬೆಹಣ್ಣಿಲ್ಲ, ಸೊ ನಾನು ಇದಕ್ಕೆ ಒಂದು ಸ್ವಲ್ಪ ಅಂದರೆ ಲೈಕ್ 1/2 ಕಪ್ ಅಷ್ಟು ವೆನಿಗರ್ ಹಾಕ್ಕೋತೀನಿ. ಸ್ವಲ್ಪ ನೋಡಿಕೊಂಡೇ ಹಾಕ್ಕೊಳ್ಳಿ, ತುಂಬ ಹಾಕ್ಕೊಂಡ್ರೆ ಹುಳಿ ಫ್ಲೇವರ್ ಇದ್ಬಿಡತ್ತೆ. ಸೊ ನೀವು ನಿಂಬೆಹಣ್ಣಿನಾರು ಹಾಕ್ತೀರಾ ಅಂದರೆ ಒಂದು 1/2 ಟೀ ಸ್ಪೂನಷ್ಟು ನಿಂಬೆಹಣ್ಣಿನ ರಸ ಹಾಕಿದ್ರೆ ಸಾಕು. ಹಾಲು ಒಡೆಯೋದಕ್ಕಷ್ಟೇ, ನಾವಿಲ್ಲಿ ಪನ್ನೀರ್ ಮಾಡ್ಕೋತಾ ಇದ್ದೀವಲ್ಲ ಅದಕ್ಕೆ. ಸೊ ನಾನಿವಾಗ ಒಂದು 1/2 ಕಪ್ಪಷ್ಟು ವೆನಿಗರ್ ಹಾಕೋತಾ ಇದ್ದೀನಿ. ಹಾಕೊಂಡಿದ ತಕ್ಷಣ ಹಾಲು ಒಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ, ನೀವೇ ನೋಡ್ಬೋದು. ಇವಾಗ ಹಾಲು ಚೆನ್ನಾಗಿ, ಪನ್ನೀರ್ ಚೆನ್ನಾಗಿ ರೆಡಿ ಆಗ್ತಿದೆ. ಇವಾಗ ಒಡೆದಿದ ತಕ್ಷಣ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಬೇಕು, ಯಾಕಂದರೆ ಅದು ನೋಡಿ ಹಾಲಿನ ನೀರು ಸ್ವಲ್ಪ ಡಾರ್ಕ್ ಹಾಲು ಕಲರ್, ಅಂದರೆ ಹಾಲು ಕಲರೇ ಇದೆ ವೈಟಿಗೆ. ಸೊ ಅದು ಸ್ವಲ್ಪ ಲೈಟ್ ಕಲರಾಗಿ ಚೇಂಜ್ ಆಗೋವರೆಗೂ ಒಂದು 2 ನಿಮಿಷ ಏನಿಲ್ಲ, ಒಂದು 20 ಸೆಕೆಂಡ್ ಚೆನ್ನಾಗಿ ಹಾಲು ಕಾಯಿಸ್ಕೊಳ್ಳಿ. ಇದನ್ನು ಸ್ಟಿರ್ ಮಾಡಬೇಕು ಅಂತ ಏನಿಲ್ಲ, ಹಾಗೆ ಬಿಟ್ಟರೂ ಆಗುತ್ತೆ, ಬಟ್ ನಾನು ನಿಮಗೆ ತೋರ್ಸೋಕ್ಕೆ ಸ್ಟಿರ್ ಮಾಡ್ತಾಯಿದ್ದೀನಿ ಇಲ್ಲಿ. ಇವಾಗ ಪನ್ನೀರ್ ಆಗಿದೆ. ಸೊ ಇವಾಗ ಇದನ್ನು ಒಂದು ಸೈಡಿಗೆ ಒಂದು ಸ್ವಲ್ಪ ಹೊತ್ತು, 1 ನಿಮಿಷ ಅಷ್ಟು ತಣ್ಣಗಾಗೋಕ್ಕೆ ಬಿಡೋಣ. ಸೊ ರಸಮಲೈ ಮತ್ತು ರಸಗುಲ್ಲ ಮಾಡೋಕ್ಕೆ ಸ್ವಲ್ಪ ಪೇಷನ್ಸ್ ಇರಬೇಕು. ಪೇಷನ್ಸ್ ಇದ್ದರೆ ಸಾಕು, ತುಂಬ ಈಸಿಯಾಗಿ ರೆಸಿಪಿ ಆಗುತ್ತೆ. ನೋಡಿ ಇವಾಗ ಪನ್ನೀರೆಲ್ಲ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ, ಸ್ವಲ್ಪ ತಣ್ಣಗೂ ಆಗಿದೆ. ಇವಾಗ ಇದು ಸ್ವಲ್ಪ ಅಂದರೆ ಇನ್ನೊಂದು ಚೂರು ರೂಮ್ ಟೆಂಪ್ರೇಚರಿಗೆ ಬರಲಿ. ಅಷ್ಟರೊಳಗೆ ನಾವು ಇನ್ನೊಂದು ಸೈಡು ಏನು ಮಾಡ್ಕೊಳ್ಳೋಣ ಅಂದರೆ ಡ್ರೈ ಫ್ರೂಟ್ಸ್ ಕಟ್ ಮಾಡ್ಕೊತಾ ಇದ್ದೀನಿ. ನಾನಿವತ್ತು ಡ್ರೈ ಫ್ರೂಟ್ಸಿಗೆ ಸ್ವಲ್ಪ ಬಾದಾಮಿ ಮತ್ತು ಪಿಸ್ತಾ ಇಷ್ಟು ತೊಗೊಂಡಿದ್ದೀನಿ. ನಿಮಗೆ ಬೇಕಂದರೆ ಗೋಡಂಬಿನೂ ಹಾಕ್ಕೋಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ಚಿಕ್ಕದಾಗಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ್ಯಾವ ಡ್ರೈ ಫ್ರೂಟ್ಸ್ ಇಷ್ಟನೋ ಅದನ್ನು ತೊಗೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಗೋಡಂಬಿ ಹಾಕಿದ್ರೂ ಚೆನ್ನಾಗಿರುತ್ತೆ, ಬಟ್ ನಂಗೆ ಗೋಡಂಬಿ ಅಷ್ಟು ಇಷ್ಟ ಆಗಲ್ಲ, ಸೊ ನಾನಿವತ್ತು ಗೋಡಂಬಿ ತೊಗೊಂಡಿಲ್ಲ. ಸೊ ಇವಾಗ ಪನ್ನೀರನ್ನ ನಾನಿಲ್ಲಿ ಒಂದು ಸ್ಟ್ರೈನರಿಗೆ ಹಾಕ್ಕೊಂಡು ಇದು ಮಾಡಿದ್ದೀನಿ. ಇವಾಗ ಇದನ್ನು ನೀರಲ್ಲಿ ನೀಟಾಗಿ 2 ಸತಿ ಆಲ್ರೆಡಿ ತೊಳೆದಿದ್ದೀನಿ, 2ರಿಂದ 3 ಸತಿನೇ ಚೆನ್ನಾಗಿ ತೊಳೆದಿದ್ದೀನಿ. ಆಮೇಲೆ ಸ್ವಲ್ಪ ನೀರು ಇರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಹಿಂಡ್ಕೋಬೇಕು. 2ರಿಂದ 3 ಸತಿ ಏನಕ್ಕೆ ತೊಳಿಬೇಕು ಅಂದರೆ ನಾವು ಹುಳಿ ಹಾಕಿರ್ತೀವಲ್ಲ, ನೀಟಾಗಿ ತೊಳಿಲಿಲ್ಲ ಅಂದರೆ ಅದರದ್ದು ಫ್ಲೇವರ್ ಹಾಗೆ ಇದ್ಬಿಡುತ್ತೆ ಪನ್ನೀರಲ್ಲಿ. ಆಮೇಲೆ ನೀವು ರಸಮಲೈ ತಿಂದಾಗಲೂ ಸ್ವಲ್ಪ ಹುಳಿ ಅನ್ನಿಸ್ತಾ ಇರುತ್ತೆ. ಸೊ ಎಷ್ಟು ನೀಟಾಗಿ ತೊಳೆಯೋಕ್ಕೆ ಸಾಧ್ಯನೋ ನೀರಲ್ಲಿ ಅಷ್ಟು ಸತಿ ತೊಳ್ಕೊಳ್ಳಿ. ನೆಕ್ಸ್ಟ್ ಇದನ್ನೆಲ್ಲ ನೀಟಾಗಿ ತೊಳೆದಾದ್ಮೇಲೆ ಸ್ವಲ್ಪ ನೀರಿತ್ತು, ಅದನ್ನು ಸ್ಟ್ರೈನ್ ಮಾಡ್ತಾಯಿದ್ದೀನಿ. ಹಿಂಡಿ ಇದನ್ನು ನೀಟಾಗಿ ತೆಗಿತಾ ಇದ್ದೀನಿ. ನೋಡಿ ಅಷ್ಟು ಸತಿ ವಾಶ್ ಮಾಡಿದ್ರು ಇನ್ನೂ ಸ್ವಲ್ಪ ಈ ಥರ ನೀರಿರುತ್ತೆ. ಸೊ ಸ್ಟ್ರೈನ್ ಮಾಡಿಕೊಂಡು ನನಗೆ ಇಲ್ಲಿ ಅರ್ಧ ಲೀಟ್ರ್ ಹಾಲಿಗೆ ಆಲ್ಮೋಸ್ಟ್ ಇಷ್ಟು ಪನ್ನೀರ್ ಸಿಕ್ಕಿದೆ. ಇವಾಗ ಇದನ್ನು ನೀಟಾಗೆಲ್ಲ ಸ್ಟ್ರೈನ್ ಮಾಡಿದ್ದೀನಿ. ಇದನ್ನು ನಾನು ಚಾಪಿಂಗ್ ಬೋರ್ಡ್ ಮೇಲೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ನೀವು ಏನು ಕಂಫರ್ಟೇಬಲ್ ಇದೆಯೋ ಅದರ ಮೇಲೆ ಟ್ರಾನ್ಸ್ಫರ್ ಮಾಡ್ಕೋಬೋದು.
ಇವಾಗ ನೀಟಾಗಿ ಇದನ್ನೆಲ್ಲ ಮಾಡ್ಕೊಂಡಾದ್ಮೇಲೆ ನೀವು ಒಂದು ಕಾಟನ್ ಕ್ಲಾತ್, ಯಾವ್ದಾದ್ರು ಕಾಟನ್ ಕ್ಲಾತ್ ಚೆನ್ನಾಗಿ ವಾಶ್ ಮಾಡಿರೋ ಕಾಟನ್ ಕ್ಲಾತ್ ತೊಗೊಂಡು ಅದರಲ್ಲಿ ಪನ್ನೀರನ್ನ ಕಟ್ಬಿಟ್ಟು ಇಡಬೇಕಾಗತ್ತೆ. ಇಟ್ಬಿಟ್ಟು ಅದ್ರ ಮೇಲೆ ಏನಾದ್ರು ವೆಯ್ಟ್ ಇರೋ ಅಂತಹ ಐಟಮ್ಸ್ ಇಟ್ಟರೆ ಅದರಲ್ಲಿರೋ ನೀರೆಲ್ಲ ಸ್ಟ್ರೈನ್ ಆಗಿಬಿಟ್ಟು ಪನ್ನೀರ್ ಚೆನ್ನಾಗಾಗತ್ತೆ. ಅಟ್ಲೀಸ್ಟ್ ಒಂದು 20 ಮಿನಿಟ್ಸ್ ಆದರೂ ಈ ಥರ ಇಡಬೇಕಾಗತ್ತೆ. ಸೊ ನಾನು ಈ ಥರ ಕಟ್ಬಿಟ್ಟಿಟ್ಟಿದ್ದೀನಿ. ಸೊ ಇದು ರೆಡಿ ಆಗೋದ್ರೊಳಗಡೆ ನಾವು ಇನ್ನೊಂದು ಸೈಡಲ್ಲಿ ಸಕ್ಕರೆ ಪಾಕ ಮಾಡ್ಕೊಳ್ಳೋಣ. ಸೊ ನಾನಿಲ್ಲಿ ಸ್ವಲ್ಪ ನೀರು ತೊಗೊಂಡಿದ್ದೀನಿ, ಆಮೇಲೆ ಸ್ವಲ್ಪ ಸಕ್ಕರೆ ಹಾಕೋತೀನಿ. ಇದು ಸಕ್ಕರೆ ಪಾಕ ಏನು ಎಳೆ ಪಾಕ ಆಗಬೇಕು ಅಂತ ಏನಿಲ್ಲ, ಆಮೇಲೆ ತುಂಬ ಬೇಕು ಅಂತಲೂ ಇಲ್ಲ. ಒಂದು ಸ್ವಲ್ಪ ಮಾಡಿದ್ರೂ ಸಾಕು. ಯಾಕಂದರೆ ಆ ಪನ್ನೀರ್ ಮಾಡಿರ್ತೀವಲ್ಲ ಅದು ಡೈರೆಕ್ಟಾಗಿ ರಸಮಲೈ ಹಾಲಿಗೆ ಹಾಕಿದ್ರೆ ಅದು ಹೀರ್ಕೊಳ್ಳಲ್ಲ, ಗಟ್ಟಿ ಗಟ್ಟಿ ಇರುತ್ತೆ, ಸ್ಪಾಂಜ್ ಥರ ಬರಲ್ಲ. ಸೊ ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಸಕ್ಕರೆ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಸಕ್ಕರೆ ಕರಗಿ 2-3 ನಿಮಿಷ ತನಕ ಕುದಿಸಿದ್ರೆ ಸಾಕು. ಅಕಸ್ಮಾತ್ ನಿಮಗೆ ಸಕ್ಕರೆ ಫ್ಲೇವರ್ ಇಷ್ಟ ಇಲ್ಲ ಅಂದರೆ ಬೆಲ್ಲ ಕೂಡ ಹಾಕ್ಕೋಬೋದು, ಅದನ್ನು ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಇರುತ್ತೆ. ಆಮೇಲೆ ನಾನಿಲ್ಲಿ ಸಕ್ಕರೆ ಎಲ್ಲ ಕರಗಿದ್ಮೇಲೆ ಸ್ವಲ್ಪ 2 ಏಲಕ್ಕಿ ಹಾಕ್ಕೋತಾ ಇದ್ದೀನಿ. ಇದು ಫ್ಲೇವರ್ ಮತ್ತು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದು ಆಪ್ಷನಲ್, ನಿಮಗೆ ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲ ಅಂದರೆ ನಡೆಯುತ್ತೆ. ಸೊ ಇವಾಗ ಇದನ್ನು ಚೆನ್ನಾಗಿ 2 ಮಿನಿಟ್ಸ್ ಕುದಿಯೋಕ್ಕೆ ಬಿಡ್ತೀನಿ. ಸೊ ಇದು ಚೆನ್ನಾಗಿ ಕುದೀಲಿ 2 ಮಿನಿಟ್ಸ್. ಇದನ್ನು ಸೈಡಿಗಿಡೋಣ. 2 ಮಿನಿಟ್ಸ್ ಚೆನ್ನಾಗಿ ಕುದ್ಮೇಲೆ ಇವಾಗ ನಮ್ಮ ಪನ್ನೀರನ್ನ ಏನಿಲ್ಲ ಅಂದರೂ ನಾನು ಈ ಥರ ಕಟ್ಟಿಟ್ಬಿಟ್ಟು ಭಾರವಾಗಿರೋದು ಪಾತ್ರೆ ಇಟ್ಬಿಟ್ಟು ಅಟ್ಲೀಸ್ಟ್ ಅಂದರೂ ಹಾಫ್ ಆನ್ ಅವರ್ ಆಗಿದೆ. ಸೊ ಹಾಫ್ ಆನ್ ಅವರ್ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಪನ್ನೀರ್ ರೆಡಿ ಆಗಿದೆ. ಸೊ ಇವಾಗ ಇದನ್ನು ನೀವು ನೋಡಿದ್ರೆ ಸ್ವಲ್ಪ ಏನಂತಾರೆ ರವೆ ಥರ ಇರುತ್ತೆ, ನೀಟಾಗಿ ಹಿಟ್ಟಿನ ಅದಕ್ಕೆ ಬಂದಿರಲ್ಲ, ನೀವೇ ನೋಡ್ಬೋದು. ನೋಡಿ ಇವಾಗ ಇದನ್ನು ಉಂಡೆ ಕಟ್ಟಕ್ಕೆ ಹೋದರೆ ಎಲ್ಲ ಬಿಟ್ಕೊಳ್ಳುತ್ತೆ. ಸೊ ಇವಾಗ ಇದನ್ನೇನು ಮಾಡಬೇಕು ಅಂದರೆ ನಾವು ಚೆನ್ನಾಗಿ ನಾದಬೇಕು ಕೈಯಿಂದ. ರಸಮಲೈ ಮಾಡಿದಾಗ ಎಷ್ಟೊಂದು ಜನಕ್ಕೆ ರಸಮಲೈ ಅಥವಾ ರಸಗುಲ್ಲ ಮಾಡಿದಾಗ ಎಷ್ಟೊಂದು ಜನಕ್ಕೆ ಪನ್ನೀರ್ ನೀರಲ್ಲಿ ಬಿಟ್ಕೊಂಬಿಡುತ್ತೆ. ಏನಕ್ಕೆ ಅಂದರೆ ನಾವು ನೀಟಾಗಿ ನಾದಿರಲ್ಲ. ಇದಕ್ಕೆ ಮೇನ್ ಬೇಕಾಗಿರೋದೇ ಈ ಥರ ಕೈಯಿಂದ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅಟ್ಲೀಸ್ಟ್ ಅಂದರೂ 15-20 ಮಿನಿಟ್ಸ್ವರೆಗೂ ಚೆನ್ನಾಗಿ ನಾದಬೇಕು. ನಾವು ಎಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಚೆನ್ನಾಗಿ ಪನ್ನೀರು ರೆಡಿ ಆಗುತ್ತೆ. ಸೊ ಇವಾಗ ಇದನ್ನು ನಾನು ನೀಟಾಗಿ ನಾದ್ಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ನಾದಬೇಕು. ಯಾವ ಕನ್ಸಿಸ್ಟೆನ್ಸಿ ಅಂದರೆ ಇವಾಗ ನೀವು ನೋಡಿದ್ರಿ, ಅದು ಮುಟ್ಟಿದ್ರೆ ಒಂಥರ ರವೆ ಥರ ಇರುತ್ತೆ, ಅದನ್ನೆಲ್ಲ ಹೋಗಿ ಮುಟ್ಟಿದ್ರೆ ಸಾಫ್ಟಾಗಿ ಹಿಟ್ಟಿನ ಹದಕ್ಕೆ ಬರಬೇಕು. ಅದಕ್ಕೆ ಚೆನ್ನಾಗಿ ನಾದ್ಕೋಬೇಕು. ಇಷ್ಟೊಂದು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ ನೀವು ಪನ್ನೀರನ್ನ ನಾದ್ಕೊಂಡಿಲ್ಲ ಅಂದರೆ ನೀವು ರಸಮಲೈ ಮಾಡೋಕ್ಕಾಗೋದೇ ಇಲ್ಲ. ಸೊ ಚೆನ್ನಾಗಿ ನಾದ್ಕೊಳ್ಳಿ, ಎಷ್ಟು ಸಾಧ್ಯವೋ ಅಷ್ಟು ಟೈಮ್ ಕೊಟ್ಬಿಟ್ಟು ಚೆನ್ನಾಗಿ ನಾದಿ ಇದನ್ನು. ಸೊ ನಾದಿದ್ಮೇಲೆ ಕೆಲವ್ರಿಗೆ ಹಾಫ್ ಆನ್ ಅವರ್ ಆದರೂ ನಾದಿ ನಿಮಗೆ ಅದು ಹಿಟ್ಟಿನ ಕನ್ಸಿಸ್ಟೆನ್ಸಿ. ಹಿಟ್ಟು ಅಂದರೆ ಈಗ ನಾವು ಚಪಾತಿ ಹಿಟ್ಟು, ಮೈದಾ ಹಿಟ್ಟು, ಪೂರಿಗೆ ಎಲ್ಲ ಹೆಂಗೆ ಕಲಸಿರ್ತೀವೋ ಆ ಕನ್ಸಿಸ್ಟೆನ್ಸಿ ಬರಬೇಕು. ಅಕಸ್ಮಾತ್ ನಿಮಗೆ ಅಷ್ಟೊತ್ತು ನಾದಿ ಕೂಡ ಆ ಕನ್ಸಿಸ್ಟೆನ್ಸಿ ಬಂದಿಲ್ಲ ಅಂದರೆ ಅರ್ಧ ಚಮಚದಷ್ಟು ಮೈದಾ ಹಿಟ್ಟು ಕೂಡ ಹಾಕ್ಕೊಬೋದು. ಆವಾಗ ನಾನಿಲ್ಲಿ ಏನು ಮೈದಾ ಹಿಟ್ಟು ಹಾಕ್ಕೊಂಡಿಲ್ಲ ಅಂದರೂ ಎಷ್ಟು ಚೆನ್ನಾಗಿ ನೀಟಾಗಿ ಡೋ ಹದಕ್ಕೆ ಬರ್ತಿದೆ. ಇವಾಗ ನೀವೇ ನೋಡ್ಬೋದು ಕನ್ಸಿಸ್ಟೆನ್ಸಿಯಲ್ಲಿ ಎಷ್ಟು ಚೇಂಜ್ ಆಗುತ್ತೆ ಅಂತ. ಇದೇ ಥರ ಮೈದಾ ಹಿಟ್ಟಿನ ಥರ ನೀಟಾಗಿ ಸಾಫ್ಟಾಗಿ ಆಗಿದೆ ನೋಡಿ. ಇದು ಈ ಥರ ಬಿಟ್ಕೋಬಾರ್ದು. ಸೊ ನೀವು ಎಷ್ಟು ಚೆನ್ನಾಗಿ ರಸಮಲೈ ಮೇನ್ ನಿಂತಿರೋದೇ ಇದ್ರ ಮೇಲೆ. ನಿಮ್ಮ ಮಾಡಿರೋ ಪನ್ನೀರು ಇದು ಸಕ್ಕರೆ ಪಾಕಕ್ಕಾಗಲಿ ಇಲ್ಲ ರಸಮಲೈಗೆ ಆಗಲಿ ಹಾಕಿದ ತಕ್ಷಣ ಒಡಿಬಾರ್ದು ಅಂದರೆ ಈ ಥರ ಚೆನ್ನಾಗಿ ನಾದ್ಬಿಟ್ಟು ಮೈದಾ ಹಿಟ್ಟಿನ ಹದಕ್ಕೆ ತಂದ್ಕೋಬೇಕು. ಸೊ ನಾನಿಲ್ಲಿ ಚೆನ್ನಾಗಿ ನಾದಿ ಇದನ್ನು ಸಣ್ಣ ಉಂಡೆ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಚಿಕ್ಕದಾಗಿ ತೆಳ್ಳದಾಗೆ ಮಾಡ್ಕೊಳ್ಳಿ, ಯಾಕಂದರೆ ನಾವು ಇದನ್ನು ಸಕ್ಕರೆ ಪಾಕಕ್ಕೆ ಹಾಕಿದ್ಮೇಲೆ ಸ್ವಲ್ಪ ದೊಡ್ಡದಾಗತ್ತೆ. ಸೊ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಆರಾಮಾಗಿ ಮಾಡ್ಕೋಬೋದು. ನಾನಿಲ್ಲಿ ಅರ್ಧ ಲೀಟ್ರ್ ಹಾಲಿಗೆ ಆವಾಗಲೇ ಹೇಳ್ದಂಗೆ
ಆಲ್ಮೋಸ್ಟ್ 6 ಇಂದ 7 ಪನ್ನೀರ್ಸ್ ಆಗಿದೆ. ಸೊ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಸೊ ಇವಾಗ ನಾವು ಕಾಯಿಸ್ಕೊಂಡಿರೋಂತಹ ಸಕ್ಕರೆ ನೀರಿಗೆ ಪನ್ನೀರನ್ನ ಹಾಕೋತಾ ಇದ್ದೀನಿ. ಇವಾಗ ಸೈಜ್ ನೋಡಿ ಎಷ್ಟು ಚೆನ್ನಾಗಿದೆ, ಚಿಕ್ಕದಾಗಿ. ಆಮೇಲೆ ಒಂದು ಚೂರು ಪನ್ನೀರ್ ಕೂಡ ಬಿಟ್ಕೋತಾ ಇಲ್ಲ. ಸೊ ನಾವು ಈ ಕನ್ಸಿಸ್ಟೆನ್ಸಿ ಆಗೋ ತನಕ ಚೆನ್ನಾಗಿ ನಾದಬೇಕು, ನಾನು ಆಗಲೇ ಹೇಳ್ದಂಗೆ. ಇಲ್ಲಾಂದರೆ ನೀವು ಸಕ್ಕರೆ ನೀರಿಗೆ ಹಾಕಿದ ತಕ್ಷಣ ಅದು ಫುಲ್ಲು ಒಡ್ಕೊಂಬಿಡುತ್ತೆ. ಆಮೇಲೆ ನೀವು ಮಾಡಿರೋದು ಕೂಡ ಪಾಪ ವೇಸ್ಟ್ ಆಗೋಗುತ್ತೆ. ಸೊ ಇದನ್ನು ಸ್ವಲ್ಪ ಹೊತ್ತಾದ್ಮೇಲೆ ತೋರಿಸ್ತೀನಿ. ನೋಡಿ ಆಗಲೇ ಅದು ಸ್ವಲ್ಪ ದೊಡ್ಡದಾಗಕ್ಕೆ ಸ್ಟಾರ್ಟ್ ಆಗಿದೆ. ನಾವು ಹಾಕಿದ್ದು ಎಷ್ಟು ಚಿಕ್ಕದು. ಇದನ್ನೇನು ಕಾಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ಸಕ್ಕರೆ ಪಾಕ ಸ್ವಲ್ಪ ಬಿಸಿನೇ ಇದೆ. ಬಿಸಿಗೆ ಹಾಕಿದ್ದೀನಿ. ಸೊ ಇವಾಗ ಇದು ಒಂದು 10ರಿಂದ 15 ನಿಮಿಷ ರೆಸ್ಟ್ ಆಗಲಿ. ಅದು ನೆಂದ್ಕೊಳ್ಳೋದ್ರೊಳಗಡೆ ನಾವು ಈ ಕಡೆ ಬಾದಾಮ್ ಹಾಲನ್ನ ರೆಡಿ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನಾನು ಅರ್ಧ ಲೀಟ್ರಿಗಿಂತ ಸ್ವಲ್ಪ ಕಮ್ಮಿ ತೊಗೊಂಡಿದ್ದೀನಿ, ಯಾಕಂದರೆ ನಮ್ಮ ಮನೇಲಿ ಈ ಹಾಲನ್ನೇನು ಅಷ್ಟೊಂದು ಇಷ್ಟಪಡಲ್ಲ. ಸೊ ನೀವು ಅಕಸ್ಮಾತ್ ಜಾಸ್ತಿ ಇಷ್ಟಪಡ್ತೀರಾ ಅಂದರೆ ನೀವು ಜಾಸ್ತಿ ಹಾಲನ್ನೇ ಹಾಕೋಬೋದು. ಸೊ ಇವಾಗ ಹಾಲು ಹಾಕ್ಕೊಂಡ್ಮೇಲೆ ನೀವು ಯಾವ ಕನ್ಸಿಸ್ಟೆನ್ಸಿ ಹಾಲು ಹಾಕ್ಕೊಂಡಿರ್ತೀರ, ಅಂದರೆ ಅರ್ಧ ಲೀಟ್ರು ಹಾಲು ಹಾಕ್ಕೊಂಡಿದ್ರೆ ಅದು ಅರ್ಧ ಆಗೋ ತನಕ ಚೆನ್ನಾಗಿ ಕಾಯಿಸ್ಬೇಕು ಈಗ ಹಾಲನ್ನ. ಸೊ ಇವಾಗ ಇದು ಚೆನ್ನಾಗಿ ಕುದೀಲಿ. ಇದಕ್ಕೇನು ಕುದೀತಾ ಇರಬೇಕಾದ್ರೆ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳಿ, ಸ್ವಲ್ಪ ಟೇಸ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಸಕ್ಕರೆ ಪಾಕದಲ್ಲೂ ಸಕ್ಕರೆ ಇರುತ್ತೆ. ಇಲ್ಲಾಂದರೆ ನೀವು ಬೆಲ್ಲ ಕೂಡ ಹಾಕ್ಕೋಬೋದು, ಅದು ಆಪ್ಷನಲ್. ಸೊ ಇವಾಗ ನಾನು ಸ್ವಲ್ಪ ಸಕ್ಕರೆನೂ ಹಾಕ್ಕೊಂಡಿದ್ದೀನಿ. ಈಗ ಇದು ಚೆನ್ನಾಗಿ ನಾವು ಹಾಕಿರೋ ಹಾಲು ಅರ್ಧ ಆಗುವಷ್ಟು ಚೆನ್ನಾಗಿ ಕುದಿಸ್ಬೇಕು. ಇದು ಇವಾಗ ಚೆನ್ನಾಗಿ ಕುದೀತಾ ಇದೆ. ಇನ್ನೊಂದು ಕಡೆ ನಿಮಗೆ ಅಕಸ್ಮಾತ್ ಕ್ರೀಮ್ ಇದ್ದರೆ, ನಿಮ್ಮ ಮನೇಲಿ ಕ್ರೀಮ್ ಇಲ್ಲ ಕಸ್ಟರ್ಡ್ ಪೌಡರ್ ಇದ್ದರೆ ಈ ಟೈಮಲ್ಲಿ ಕ್ರೀಮ್ನ ಹಾಕ್ಕೋಬೋದು ಹಾಲಿಗೆ. ನಮ್ಮ ಮನೇಲಿ ಇವತ್ತು ಕ್ರೀಮ್ ಇರಲಿಲ್ಲ. ಸೊ ನಾನಿಲ್ಲಿ ಸ್ವಲ್ಪ ಬಾದಾಮ್ ಪೌಡರ್ ಹಾಕೋತಾ ಇದ್ದೀನಿ. ಇದು ಆಪ್ಷನಲ್, ನಿಮಗೆ ಬೇಕಂದರೆ ಹಾಕೋಬೋದು, ಇಲ್ಲಾಂದರೆ ಪರವಾಗಿಲ್ಲ. ಬಟ್ ಹಾಕ್ಕೊಂಡ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇನ್ನೂ ಒಂದು ಏನಂದರೆ, ಈ ಸ್ವಲ್ಪ ಹಾಲು ತೊಗೊಂಡು ಕೇಸರಿ ಇರುತ್ತಲ್ಲ, ಅದನ್ನು ಒಂದು ಸ್ವಲ್ಪ ಕೇಸರಿನ ನೆನೆಸಿಟ್ಟು ಅರ್ಧ ಗಂಟೆ ಅಷ್ಟು ನೆನೆಸಿಟ್ಬಿಟ್ಟು ಹಾಲಿಗೆ ಹಾಕ್ಕೊಂಡ್ರು ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ನಾನು ಆವಾಗಲೇ ಚಾಪ್ ಮಾಡಿ ಇಟ್ಕೊಂಡಿರುವಂತಹ ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಕೋತಾ ಇದ್ದೀನಿ. ನೋಡಿ ಹಾಲು ನಾನು ಎಷ್ಟು ತೊಗೊಂಡಿದ್ದೆ ಅರ್ಧ ಅಷ್ಟು ಹಾಲು ಕಮ್ಮಿ ಆಗಿದೆ. ನೀವು ಕ್ರೀಮ್ ಹಾಕ್ಕೊಂಡ್ರೆ ಅಥವಾ ಸ್ವಲ್ಪ ಕಂಡೆನ್ಸ್ ಪೌಡರ್ ಹಾಕ್ಕೊಂಡ್ರೆ ಕನ್ಸಿಸ್ಟೆನ್ಸಿ ತುಂಬ ಸ್ವಲ್ಪ ತಿಕ್ಕಾಗಿರುತ್ತೆ. ಆಮೇಲೆ ಟೇಸ್ಟು ಕೂಡ ಕ್ರೀಮಿಯಾಗಿ ಚೆನ್ನಾಗಿ ಅನಿಸುತ್ತೆ. ಅದಿಲ್ಲ ಅಂದರೂ ಪರವಾಗಿಲ್ಲ, ಈ ಥರನೂ ಮಾಡ್ಕೋಬೋದು. ಈ ಥರನೂ ತುಂಬ ಟೇಸ್ಟಿಯಾಗಿರುತ್ತೆ, ಆಮೇಲೆ ತುಂಬ ಚೆನ್ನಾಗೂ ಇರುತ್ತೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಎಲ್ಲ ಹಾಕ್ಕೊಂಡ್ಮೇಲೆ. ಇದನ್ನು ಇವಾಗ ಏನಿಲ್ಲ ಅಂದರೂ ಒಂದು 5ರಿಂದ 7 ನಿಮಿಷ ಅಷ್ಟು ಚೆನ್ನಾಗಿ ಕುದಿಯೋಕ್ಕೆ ಬಿಡ್ತಾಯಿದ್ದೀನಿ. ಸೊ ಇವಾಗ ಇದು ಚೆನ್ನಾಗಿ ಕುದೀಲಿ. ನೋಡಿ ನೀವೇ ಡಿಫ್ರೆನ್ಸ್ ಎಷ್ಟಿತ್ತು ಹಾಲು, ಇವಾಗ ಎಷ್ಟಾಗಿದೆ. ಚೆನ್ನಾಗಿ ಕುದೀತಾ ಇದೆ, ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಇವಾಗ ಇದು ಚೆನ್ನಾಗಿ ಕುದೀಲಿ. ಇವಾಗ ಆಲ್ಮೋಸ್ಟ್ ಈ ಹಾಲೆಲ್ಲ ಚೆನ್ನಾಗಿ ಕುದ್ದಿದೆ. ಇವಾಗ ನಾವೇನು ಮಾಡಬೇಕು ಅಂದರೆ, ಆವಾಗಲೇ ರಸಗುಲ್ಲ ಮಾಡಿಟ್ಕೊಂಡಿದ್ವಲ್ಲ ಸಕ್ಕರೆ ಪಾಕದಲ್ಲಿ, ಅದನ್ನು ಟ್ರಾನ್ಸ್ಫರ್ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ದೊಡ್ಡದಾಗಿದೆ. ಆವಾಗಲೇ ಎಷ್ಟು ಚಿಕ್ಕದಾಗಿ ಹಾಕಿದ್ವಿ ನಾವು, ಇವಾಗ ಎಷ್ಟು ದೊಡ್ಡದಾಗಿದೆ. ಆಮೇಲೆ ಒಂದು ಕೂಡ ಬ್ರೇಕ್ ಆಗಿಲ್ಲ. ಸೊ ಇವಾಗ ಹಾಲು ಕುದೀತಾ ಇರಬೇಕಾದ್ರೇ ಒಂದೇ ರಸಗುಲ್ಲನ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕಂದರೆ ಶುಗರ್ ಸಿರಪ್ ಜೊತೆನೂ ಟ್ರಾನ್ಸ್ಫರ್ ಮಾಡ್ಕೋಬೋದು, ಇಲ್ಲ ಬರೀ ರಸಗುಲ್ಲ ಟ್ರಾನ್ಸ್ಫರ್ ಮಾಡಿಕೊಂಡ್ರೂ ಪರವಾಗಿಲ್ಲ. ಇದಕ್ಕೆ ಮೇನ್ ಕಲರ್ ಬರಬೇಕು ಅಂದ್ರೇ ಕೇಸರಿ ಆ್ಯಡ್ ಮಾಡಬೇಕು. ಅದರ ಟೇಸ್ಟು ಮತ್ತು ಫ್ಲೇವರ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನಂಗೆ ಇವತ್ತು ಕೇಸರಿ ಸಿಕ್ಕಿಲ್ಲ, ಅದಕ್ಕೆ ಹಾಕಿಲ್ಲ, ಇಲ್ಲಾಂದರೆ ಅದನ್ನು ಹಾಕ್ತಿದ್ದೆ. ನೀವು ಅದನ್ನು ಹಾಕ್ಕೊಂಡು ಟ್ರೈ ಮಾಡಿ. ಆಮೇಲೆ ಈ ರೆಸಿಪಿನ ಮನೇಲಿ ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಮಾಡಿಬಿಟ್ಟು ಹೆಂಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರು ಗೆಸ್ಟ್ ಬಂದರೆ ಇಲ್ಲ ಏನಾದ್ರು ಪಾರ್ಟೀಸ್ ಇದ್ದರೆ ಈ ಥರ ಮನೇಲೇ ಮಾಡಿಕೊಟ್ರೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ತಿನ್ನೋಕ್ಕೆ, ಮತ್ತು ನೋಡೋಕ್ಕೂ ಕೂಡ ತುಂಬ ಡಿಲೀಷಿಯಸ್ಸಾಗಿ ಕಾಣ್ತಾ ಇರುತ್ತೆ, ಟೆಂಪ್ಟಿಂಗಾಗಿ ಕಾಣ್ತಾ ಇರುತ್ತೆ. ಸೊ ಈ ಒಂದು ತಿನ್ನೋರು 2 ತಿನ್ಬೋದು, ಅಷ್ಟು ಟೇಸ್ಟಿಯಾಗುತ್ತೆ. ಸೊ ನಾನಿವಾಗ ಎಲ್ಲ ರಸಗುಲ್ಲನ ಟ್ರಾನ್ಸ್ಫರ್ ಮಾಡಿಕೊಂಡೆ.
ಇವಾಗ ಅದನ್ನು ಜಾಸ್ತಿ ಮಿಕ್ಸ್ ಮಾಡಬಾರ್ದು. ಲೈಟಾಗೆ ಸ್ಟಿರ್ ಮಾಡಿಕೊಂಡು ಅದನ್ನು ಒಂದು 2 ಇಲ್ಲ 3 ಮಿನಿಟ್ಸ್ ಚೆನ್ನಾಗಿ ಕುದಿಯೋಕ್ಕೆ ಬಿಡ್ತೀನಿ. ಇವಾಗ ಇದು ಚೆನ್ನಾಗಿ ಕುದ್ದಿದೆ, ಒಂದು 5 ಮಿನಿಟ್ಸೇ ಚೆನ್ನಾಗಿ ಕುದಿಸಿದ್ದೀನಿ. ಈಗ ಇದನ್ನು ನೀವು ಸ್ವಲ್ಪ ಹೊತ್ತು ರೆಫ್ರಿಜಿರೇಟರ್ ಒಳಗಡೆ ಇಟ್ಬಿಟ್ಟು ರೆಡಿ ಟು ಸರ್ವ್. ಇವಾಗ ನಾನು ರೆಫ್ರಿಜಿರೇಟರಲ್ಲಿ ಇಟ್ಟಿಲ್ಲ, ಡೈರೆಕ್ಟಾಗಿ ನಿಮಗೆ ತೋರ್ಸೋಕ್ಕೋಸ್ಕರ ಹಾಗೆ ಒಂದು ಸರ್ವ್ ಮಾಡ್ಕೊಂಡಿದ್ದೀನಿ. ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಡಿಲೀಷಿಯಸ್ಸಾಗಿ ಕಾಣ್ತಿದೆ ನೋಡಿ. ಸೊ ನೀವು ಫ್ರೀಝರಲ್ಲಿ ಇಟ್ಬಿಟ್ಟು ತಿನ್ನೋದ್ರಿಂದ ತಣ್ಣಗೆ ಸ್ವೀಟಾಗಿ ತುಂಬ ಸಖತ್ತಾಗಿರುತ್ತೆ. ನೋಡಿ ಮಿಲ್ಕ್ ಕನ್ಸಿಸ್ಟೆನ್ಸಿ ಕೂಡ ನಾವೇನು ಕ್ರೀಮ್ ಏನು ಯೂಸ್ ಮಾಡ್ದಲ್ಲ ಎಷ್ಟು ತಿಕ್ಕಾಗಿ ಬಂದಿದೆ. ರಸಗುಲ್ಲನೂ ಅಷ್ಟೇ ಎಷ್ಟು ಚೆನ್ನಾಗಿ ಸ್ಪಾಂಜಿಯಾಗಿ ಅಂಗಡಿಯಲ್ಲಿ ಸಿಗೋ ಥರನೇ ಬಂದಿದೆ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು.